ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾ ಸಾಧನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನಿಮ್ಮ ಮಾರುತಿ ಜಿಒಜಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಟಮ್ ಅನ್ನು ಕ್ಲಿಕ್ ಮಾಡಿ. ನಾವು ನಿನ್ನೆ ನೋಡಿದ ಹಾಗೆ ಸಿಲೆಬಸ್ ಅಷ್ಟು ನೋಡಿದ್ದೀವಿ. ಅದು ಸಿಲೆಬಸ್ ಅಲ್ಲಿ ಆದಂಥ ಇವತ್ತು ಮೆಂಟಲ್ ಅಬಿಲಿಟಿಯಲ್ಲಿ ಒಂದು ಗಡಿಯಾರ ವಿಷಯವನ್ನು ನೋಡೋಣ. ಏನೇನು ಕೇಳ್ತಾನೆ ನಮ್ಮ KPSC, PSI, PC, FDA, SDA, KS ಒಳಗೆ ಯಾವ ಥರ ಕ್ವಶನ್ ಕೇಳಿದ್ದಾನೆ, ಮುಂದೆ ಯಾವ ಥರ ಕೇಳ್ಬೋದು, ಗಡಿಯಾರದ ಬಗ್ಗೆ ಇನ್ನು ಡೆಪ್ತಾಗಿ ನೋಡ್ಕೊತಾ ಹೋಗೋಣ. ಫಸ್ಟ್ ಗಡಿಯಾರ ಅಂದರೆ ಏನು? ಗಡಿಯಾರ ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ ಟೋಟಲ್ 360 ಡಿಗ್ರಿ ಇರ್ತದೆ ನೋಡಿ. ವೃತ್ತ ಎಷ್ಟು ಡಿಗ್ರಿ ಇರುತ್ತೆ? ಸರ್ಕಲ್ 360 ಡಿಗ್ರಿ. ಅದೇ ಟೈಪ್ ಗಡಿಯಾರ 360 ಡಿಗ್ರಿ ಇರ್ತದೆ. ಇಲ್ಲಿ ಎಷ್ಟು ಅಂಕಿ ಇರ್ತಾವೆ ಒಂದು ಗಡಿಯಾರದಲ್ಲಿ? 12 ಅಂಕಿಗಳು ಇರ್ತಾವೆ. ಗಡಿಯಾರದಾಗ ಎಷ್ಟು ಅಂಕಿಗಳು ಇರ್ತಾವೆ? 12 ಅಂಕಿಗಳು ಇರ್ತಾವೆ. ಗಡಿಯಾರ ಒಂದು ಅಂಕಿಯಿಂದ ಒಂದು ಅಂಕಿಗೆ ಎಷ್ಟು ಅಂದ್ರೆ 30 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಒಂದು ಅಂಕಿಯಿಂದ ಒಂದು ಅಂಕಿಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? 30 ಡಿಗ್ರಿ ಆಗುತ್ತೆ. ಹಂಗಾದ್ರೆ 12 ಅಂಕಿನ 30 × 12 ಅಂದ್ರೆ ಎಷ್ಟಾಗುತ್ತೆ? 360 ಆಗುತ್ತೆ. 360 ಡಿಗ್ರಿ ಏನ್ರಿ ಟೋಟಲ್ ಎಷ್ಟು ಇರುತ್ತೆ? ಗಡಿಯಾರ 360 ಡಿಗ್ರಿ ಇರ್ತದೆ. ಒಂದು ಅಂಕಿಯಿಂದ ಒಂದು ಅಂಕಿಗೆ ಎಷ್ಟು? 30 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಹಾಗಾದ್ರೆ ಇದು ಗಂಟೆ ಮುಳ್ಳು ನೋಡ್ರಿ. ಇದು ಗಂಟೆ ಮುಳ್ಳು. ಇದು ನೆಕ್ಸ್ಟ್ ನಿಮಿಷದ ಮುಳ್ಳು. ಇದು ನಿಮಿಷದ ಮುಳ್ಳು. ಇದು ಗಂಟೆ ಮುಳ್ಳು. ಕ್ವಶನ್ ಯಾವ ಟೈಪ್ ಕೇಳ್ಬೋದು ನಾವು? ಗಡಿಯಾರ ಬಗ್ಗೆ ಇನ್ನೂ ಸ್ವಲ್ಪ ನೋಡ್ಕೋಬಹುದು. ಅಂದ್ರೆ ನಮ್ಗೆ ಪ್ರತಿಯೊಂದು ಗಂಟೆಗಳ ಮಧ್ಯೆ ಅಂದ್ರೆ ಪ್ರತಿಯೊಂದು ಗಂಟೆ 12 ರಿಂದ 1, 1 ರಿಂದ 2, 3 ರಿಂದ 2 ರಿಂದ 3 ಏನು 30 ಡಿಗ್ರಿ ಕೋನ ಉಂಟಾಕಿರ್ತದೆ. ನಮ್ಗೆ ಪ್ರತಿಯೊಂದು ಗಂಟೆಗಳ ಮಧ್ಯೆ ಎಷ್ಟು ಕೇಳ್ಬೋದು ಕ್ವಶನ್ ಡೈರೆಕ್ಟ್ ಆಗಿ. ಪ್ರತಿಯೊಂದು ಗಂಟೆಗಳ ಮಧ್ಯೆ ಎಷ್ಟು ಡಿಗ್ರಿ ಕೋನ ಉಂಟಾಗುತ್ತದೆ ಅಂತ ಕೇಳ್ಬೋದು. ಡಿಫ್ರೆನ್ಸ್ 30 ಡಿಗ್ರಿ ಇರ್ತದೆ. ಮತ್ತು ಕೋನ ಎಷ್ಟು? 30 ಡಿಗ್ರಿ ಕೋನ ಉಂಟಾಕಿರೋದು ನೋಡಿ. ಪ್ರತಿಯೊಂದು ಗಂಟೆಗಳ ಮಧ್ಯೆ 30 ಡಿಗ್ರಿ ಕೋನ ಉಂಟಾಕಿರ್ತದೆ. ಸಮಯ 12 ಗಂಟೆ ಇರ್ತದಲ್ಲ, ಅವಾಗ ಯಾವುದೇ ಕೋನ ಉಂಟಾಗುವುದಿಲ್ಲ. ಯಾಕಂತೇಳಿ 2 ಮ್ಯಾಗ ಬಂದಿದೆ. ಸಮಯ 12 ಗಂಟೆ ಇದ್ದಾಗ ಏನಾಗಲ್ಲ, ಯಾವುದೇ ಕೋನ ಉಂಟಾಗುವುದಿಲ್ಲ. ಒಂದು ದಿನದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ? ಒಂದು ದಿನದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 22 ಬಾರಿ ಸಂಧಿಸುತ್ತವೆ. ಎಷ್ಟೇ? ಒಂದು ದಿನದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಎಷ್ಟು? 22 ಬಾರಿ ಸಂಧಿಸುತ್ತವೆ. ಯಾವಾಗ ಸಂಧಿಸಂಗಲ್ಲ 12 ಬಾರಿ ಅಂದ್ರೆ 11 ರಿಂದ 12 ಗಂಟೆ ಇರುತ್ತಲ್ರಿ. ಇಲ್ಲಿ 11 ರಿಂದ 12 ಗಂಟೆಗಳು ಸಂಧಿಸಂಗಲ್ಲ. ಮತ್ತು 12 ರಿಂದ 1 ಗಂಟೆ ಇರುತ್ತಲ್ಲ, ಇಲ್ಲಿ ಯಾವುದೇ ಮುಳ್ಳುಗಳು ಸಂಧಿಸಲ್ಲ ನೋಡ್ರಿ. ಅದು ಯಾವ್ರೆ? ಒಂದು ದಿನದಲ್ಲಿ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 22 ಬಾರಿ ಸಂಧಿಸುತ್ತವೆ. 11 ರಿಂದ 12 ಮತ್ತು 12 ರಿಂದ 1 ಗಂಟೆ ನಡುವೆ ಯಾವುದೇ ಮುಳ್ಳುಗಳು ಸಂಧಿಸುವುದಿಲ್ಲ. ಹಾಗಾದ್ರೆ ಗಡಿಯಾರದಲ್ಲಿ ಒಂದು ಗಂಟೆಗೆ ಎಷ್ಟು ಲಂಬಕೋನಗಳು ಉಂಟಾಕವು? 2 ಲಂಬಕೋನಗಳು ಉಂಟಾಕವು. ಗಡಿಯಾರದಲ್ಲಿ ಒಂದು ಗಂಟೆಗೆ ಎಷ್ಟು? 2 ಲಂಬಕೋನಗಳು ಉಂಟಾಕವು. ಹಾಗಾದ್ರೆ ಟೋಟಲ್ ಒಂದು ದಿನದಲ್ಲಿ ಎಷ್ಟು ಲಂಬಕೋನಗಳು? 44 ಲಂಬಕೋನಗಳು ಇರ್ತಾವೆ ನೋಡ್ರಿ. ಇನ್ನ 4 ಲಂಬಕೋನಗಳು ಯಾವಾಗ ಉಂಟಾಗಲ್ಲ? 2 ಮತ್ತು 3ರ ನಡುವೆ ಯಾವುದೇ ಲಂಬಕೋನಗಳು ಉಂಟಾಗಲ್ಲ ನೋಡ್ರಿ. 2 ಮತ್ತು 3ರ ನಡುವೆ ಯಾವುದೇ ಲಂಬಕೋನಗಳು ಉಂಟಾಗುವುದಿಲ್ಲ. ಮತ್ತು 3 ಮತ್ತು 4ರ ನಡುವೆ ಯಾವುದೇ ಲಂಬಕೋನಗಳು ಉಂಟಾಗುವುದಿಲ್ಲ. ಮತ್ತು 8 ಮತ್ತು 9ರ ನಡುವೆ ಉಂಟಾಗುವುದಿಲ್ಲ. 9 ಮತ್ತು 10ರ ನಡುವೆ ಯಾವುದೇ. ಟೋಟಲ್ ಎಷ್ಟು? 2 ಮತ್ತು 3, 3 ಮತ್ತು 4, 8 ಮತ್ತು 9, 9 ಮತ್ತು 10. ಟೋಟಲ್ ಇಲ್ಲಿ ಎಷ್ಟಾಗವು? ಒಂದೊಂದು ಲಂಬಕೋನಗಳು ಉಂಟಾಗವು ಅಷ್ಟೇ. ಅಂದ್ರೆ 2 ಉಂಟಾಗಲ್ಲ. ಇಲ್ಲಿ 2 ಲಂಬಕೋನ ಉಂಟಾಗಲ್ಲ. ಓನ್ಲಿ ಒಂದೊಂದೊಂದೊಂದು ಉಂಟಾಗವು ಅಷ್ಟೇ. ಅಂದ್ರೆ ಟೋಟಲ್ ಎಷ್ಟಾಗವು? 44 ಲಂಬಕೋನಗಳು ಉಂಟಾಗವು. ಆಗ ಲಂಬಕೋನ ಅಂದ್ರೆ ಏನು ಗೊತ್ತಿರಬೇಕು. ಫಸ್ಟ್ ಲಂಬಕೋನ ಅಂದ್ರೆ 90 ಡಿಗ್ರಿ. 90 ಡಿಗ್ರಿ ಇದಕ್ಕೆ ಏನಂತ ಕರಿತೀವಿ ನಾವು? ಲಂಬಕೋನ ಅಂತ ಕರಿತೀವಿ. ಇದು ಎಷ್ಟಂದ್ರೆ ಇದು ಗಡಿಯಾರ ಮ್ಯಾಗ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಏನ್ ಕೇಳ್ಬೋದು ಕ್ವಶನ್? ಈ ಟಾಪಿಕ್ ಬೇಸಿಕ್ ಮ್ಯಾಗ ಅಂದ್ರೆ ಏನ್ ಕೇಳ್ಬೋದು? ಒಂದು ದಿನದಲ್ಲಿ ಗಡಿಯಾರ ಮುಳ್ಳುಗಳು ಎಷ್ಟು ಬಾರಿ ಸಂಧಿಸುತ್ತವೆ ಅಂತ ಕೇಳಬಹುದು. ಎಷ್ಟು? ಟೋಟಲ್ 22 ಬಾರಿ. ಒಂದು ಗಂಟೆಯಿಂದ ಒಂದು ಗಂಟೆಗೆ ಎಷ್ಟು ಡಿಗ್ರಿ? 30 ಡಿಗ್ರಿ ಡಿಫ್ರೆನ್ಸ್ ಇರುತ್ತೆ. ಹಾಗಾದ್ರೆ ಒಂದು ದಿನದಲ್ಲಿ ಎಷ್ಟು ಲಂಬಕೋನಗಳು ಉಂಟಾಗುತ್ತವೆ? 44 ಲಂಬಕೋನಗಳು ಉಂಟಾಗುತ್ತವೆ. ಇಷ್ಟು ಕೇಳ್ತಾರೆ ನೋಡ್ರಿ. ನಮ್ಗೆ ಎಕ್ಸಾಮ್ ಪರ್ಪಸ್ ಇದು ಬೇಸಿಕ್ ಒಳಗೆ ಇಷ್ಟ. ಹಾಗಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಯಾವ ಟೈಪ್ಸ್ ಕೇಳ್ತಾರೆ? 3 ಮೆಥಡ್ ಕ್ವಶನ್ ಅದಾವ ಅಷ್ಟ. 3-4 ಮೆಥಡ್ ಇದಾವೆ. ಫಸ್ಟ್ ಮೆಥಡ್ ನೋಡ್ಕೋತಾ ಹೋಗೋಣ ನಾವೀಗ. ಇವಾಗ ಒಂದೇ ಮೆಥಡ್ ಯಾವ ಟೈಪ್ ಕೇಳ್ಬೋದು ಲೆಕ್ಕವನ್ನು ನೋಡೋಣ. ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಮೆಥಡ್ ರೀ. ಫಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಒಂದೇ ಮೆಥಡ್ ನಂಬರ್ 1. ಕನ್ನಡಿಯಲ್ಲಿ ನೋಡಿದಾಗ ಸಮಯವೆಷ್ಟು, ಅಥವಾ ಕನ್ನಡಿಯಲ್ಲಿ ಟೈಮ್ ಇಷ್ಟಿದ್ದಾಗ ನಿಜವಾದ ಸಮಯವೆಷ್ಟು ಅಂತ ಕ್ವಶನ್ ಕೇಳ್ತಿರ್ತಾನೆ ನಮಗೆ. ಇದು ಮೆಥಡ್ 1. ಏನು? ನಿಜವಾದ ಸಮಯ ಕನ್ನಡಿಯಲ್ಲಿ ನೋಡಿದ. ಕನ್ನಡಿಯಲ್ಲಿ ಪ್ರತಿಬಿಂಬ. ಕ್ವಶನ್ ಯಾವ ಟೈಪ್ ಕೇಳ್ತಾನೆ? ಒಂದು ಕ್ವಶನ್ ನೋಡ್ರಿ. ಒಂದು ಎಕ್ಸಾಂಪಲ್ ಕ್ವಶನ್ ಕೊಡ್ತೀನಿ ನೋಡ್ರಿ. ಒಂದು ಕ್ವಶನ್ ಬರ್ಕೋರಿ. ಒಂದು ಕನ್ನಡಿಯಲ್ಲಿ ನೋಡಿದಾಗ ಸಮಯವು
9:30 ಕನ್ನಡಿಯಲ್ಲಿ ನೋಡಿದಾಗ ಸಮಯವು 9:30 ನಿಜವಾದ ಸಮಯವೆಷ್ಟು? ಈ ಟೈಪ್ಸ್ ಆಲ್ರೆಡಿ ನಮ್ಮ KPSC FDSC ಎಕ್ಸಾಮ್ದಲ್ಲಿ ಕೇಳಿದ್ದಾನೆ, PCPS ಎಕ್ಸಾಮ್ದಲ್ಲಿ ಕೇಳಿದ್ದಾನೆ, ಮುಂದೆ ಕೇಳ್ತಾನೆ, PC ಎಕ್ಸಾಮ್ದಲ್ಲಿ ಭಾಳ ಸಲ ಕೇಳಿದ್ದಾನೆ. ಇದನ್ನ ಹೆಂಗ್ ಸೊಲ್ಯೂಷನ್ ಮಾಡೋದಪ್ಪ ಅಂತಂದ್ರೆ ಈಸಿ, ಏನಿಲ್ಲ ಸೊಲ್ಯೂಷನ್ ಈಸಿ ಮೆಥಡ್. 11:60 ಅಂದ್ರೆ ಎಷ್ಟಿದೆ? 12 ಗಂಟೆ ಅನ್ನ 12 ಗಂಟೆ ಬರ್ಕೋಬಾರ್ದು, 11:60 ಬರ್ಕೋಬೇಕು. 11:60 ಪಟ್ಟ ಸಮಯ ಎಷ್ಟು ಬರ್ಕೊಂಡಿರ್ತಾನಲ್ಲ, ಪಟ್ಟ ಸಮಯವನ್ನ ಗಂಟೆ ಐತಲ್ಲ 9 ಗಂಟೆ ಇದೆ 9 ಗಂಟೆ ಎಷ್ಟು ನಿಮಿಷ ಕೊಟ್ಟಂದ್ರೆ 30 ನಿಮಿಷ. ಇದನ್ನ ಏನ್ ಮಾಡಿಬಿಡ್ಬೇಕು? ಕಳೆದು ಬಿಡ್ಬೇಕು. 0 0 0 6 3 3 11 9 2 ಅಂದ್ರೆ ಟೈಮ್ ಎಷ್ಟಾಗಿರ್ತದೆ ನಮ್ಮ ನಿಜವಾದ ಸಮಯ ಕನ್ನಡಿಯಲ್ಲಿ ನೋಡಿದಾಗ? 2 ಗಂಟೆ 30 ನಿಮಿಷ ಆಗಿರ್ತದೆ ನೋಡಿ ನಿಜವಾದ ಸಮಯ. ಕನ್ನಡಿಯಲ್ಲಿ ನೋಡಿದಾಗ ನಮ್ಗೆ ಎಷ್ಟು ತೋರಿಸ್ತಿರ್ತೈತಿ? 9 ನಿಮಿಷ ಆಗಿರ್ತದೆ, 9 ಗಂಟೆ 30 ನಿಮಿಷ. ಹಾಗಾದ್ರೆ ನಮ್ಗೆ ನಿಜವಾದ ಸಮಯ ಎಷ್ಟಾಗಿರ್ತೈತಿ? 2 ಗಂಟೆ 30 ನಿಮಿಷ ಆಗಿರ್ತದೆ. ಈ ಟೈಪ್ಸ್ ಡಿಫ್ರೆಂಟ್ ಟೈಪ್ ಲೆಕ್ಕ ಕೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ತಗೋ ವಿದ್ಯಾರ್ಥಿ, ಈ 9:45 ಇದನ್ನೇ 2:35 ನಿಮಿಷ ತಗೊಳ್ಳಿ. 2:35 ನಿಮಿಷ ಆದಾಗ ಎಷ್ಟು ಇದೆ? ಕನ್ನಡಿಯಲ್ಲಿ ನೋಡಿದಾಗ ಸಮಯವು 2 ಗಂಟೆ 35 ನಿಮಿಷವಾಗಿದ್ದರೆ ನಿಜವಾದ ಸಮಯವೆಷ್ಟು? ಮಾಡಿ ಕಮೆಂಟ್ ಮಾಡಿ. 2 ಗಂಟೆ 35 ನಿಮಿಷವಾಗಿದ್ದೆ, 2 ಗಂಟೆ 35 ನಿಮಿಷವಾಗಿದ್ದೆ ಮಾಡ್ತೀನಿ ನೋಡಿ ನಾನು. ಇನ್ನೇನಿಲ್ಲ 11:65 ಇದರಲ್ಲಿ 2 ಗಂಟೆ 35 ನಿಮಿಷ ಲೆಸ್ ಮಾಡಿ. 10ರಲ್ಲಿ 5 ಹೋದ್ರೆ 5 ಕೈಲ ಬಂತು 1, 6ರಲ್ಲಿ 4 ಹೋದ್ರೆ 2, 11ರಲ್ಲಿ 2 ಹೋದ್ರೆ 9. ಎಷ್ಟಾದ್ರಿ? 9:25 ನೋಡ್ರಿ, ಇಲ್ಲೇ ಕ್ರಾಸ್ ಇರ್ಬೇಕು. ಇಲ್ಲಿ ಎಷ್ಟಾಗಿತ್ರಿ ನಾವು ಕನ್ನಡಿಯಲ್ಲಿ ನೋಡಿದಾಗ? 9 ಗಂಟೆ 25 ನಿಮಿಷ ಆಗಿರುತ್ತೆ ನೋಡ್ರಿ. 9 ಗಂಟೆ 25 ನಿಮಿಷ. ಇದೇ ಟೈಪ್ ಬೆಕ್ಕಾದ ಕೇಳಿದೇವ 9:25 ಕೇಳಿ, 2:35 ಕೇಳಿ, 4:45 ಕೇಳಿ, 5:50 ಕೇಳಿ, 10:20 ಕೇಳಿ, ಈ ಟೈಪ್ಸ್ ಕೇಳಿದಾಗ ಇದೇ ಟೈಪ್ ಮಾಡ್ಬೇಕು. ಇನ್ನೊಂದು ತೋರಿದ್ರೆ ಇನ್ನೊಂದು ಎಕ್ಸಾಂಪಲ್ ತಗೋ ಬೇಕಂದ್ರೆ. ಇದು ತಿಳಿದೆ ಅಂತ ಅನ್ಕೋತೇನೆ ನಾನು ನಿಮಗೆಲ್ಲ ಆಲ್ಮೋಸ್ಟ್ ಆಲ್. ಇದು ಈಸಿ ಮೆಥಡ್. ಈ ಟೈಪ್ಸ್ ಕೇಳಿದ್ರೆ ಏನು ಅಗದಿ ಈಸಿ, ಏನಂತ ಕಬ್ಬಿಣದ ಕಡಲೆ ಅಂತ ಏನಲ್ಲ. ನೆಕ್ಸ್ಟ್ ಇನ್ನೊಂದು ತೋರ್ಲೇಕ. 1 ಗಂಟೆ 45 ನಿಮಿಷವಾಗಿದ್ದರೆ ಎಷ್ಟಾಗಿರ್ತದೆ ನಿಜವಾದ ಸಮಯ? 1 ಗಂಟೆ 45 ನಿಮಿಷವಾಗಿದ್ದರೆ ನಿಜವಾದ ಸಮಯವೆಷ್ಟು? ನೋಡ್ರಿ ಮಾಡ್ಕೊಂಡ್ರೆ ಸೊಲ್ಯೂಷನ್ 11:60 1:45 15 10 ಎಷ್ಟಾಗಿರ್ತದೆ ನಿಜವಾದ ಸಮಯ ನಮ್ಮದು? 10:15 ಇರ್ತದೆ ನೋಡಿ. ನೆಕ್ಸ್ಟ್ ಎಷ್ಟು? 1 ಗಂಟೆ 45 ನಿಮಿಷ ಆದಾಗ ನಿಜವಾದ ಸಮಯ ಎಷ್ಟಾಗಿರ್ತದೆ? 10:15. ತಿಳಿದ್ರೆ ನಿಮಗೆ. ಹಾಗಾದ್ರೆ ಈಗ ಕೊಟ್ಟಾಗ ಆಯ್ತು 12 ಗಂಟೆ ಒಳಗೆ ಕೊಟ್ಟಾಗ ನಮ್ಗೆ 12 ಗಂಟೆ ಮ್ಯಾಗ ಕೊಟ್ಬಿಟ್ಟ. ಸಪೋಸ್ 12:40 ಆದಾಗ ಅಂತ ಕೇಳಿದ್ರೆ ಅವಾಗ ಏನು ಮಾಡಿದ್ರಿ ಪ್ರಾಬ್ಲಮ್? ಈಗ ನಾವು ಕೊಡೋದು 11:60 ಬರ್ತೀವಿ, ಮತ್ತೆ 12 ಗಂಟೆ ಮ್ಯಾಗ -12 ಬರುತ್ತಲ್ಲ, ಅವಾಗ ಏನು ಮಾಡೋದು? ಅವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಇದು ಮೆಥಡ್ ನಂಬರ್ 2 ಅಂತ ತಿಳ್ಕೊಳ್ಳಿ. 12 ಗಂಟೆ ಅಬೌವ್ ಅಂದ್ರೆ 24 ಅವರ್ಸ್ ತನಕ ಕೊಟ್ರೆ 12:40 ಆದಾಗ ಇದನ್ನ ತಿಳ್ಕೊಳ್ಳಿ. ನೋಡ್ರಿ, ಕನ್ನಡಿಯಲ್ಲಿ ನೋಡಿದಾಗ ಸಮಯ 12 ಗಂಟೆ 40 ನಿಮಿಷವಾಗಿದ್ದರೆ ನಿಜವಾದ ಸಮಯವೆಷ್ಟು ಅಂತ ಕೇಳ್ತಾನೆ ನಾವು. ಈ ನಟತನ ನೋಡಿದ್ದೀರಿ ಎಷ್ಟು? ಅಪ್ ಟು 12 ತನಕ ಕೊಟ್ಟದಾಗ ಏನ್ ಮಾಡ್ಬೇಕು? 11:60 ಲೆಸ್ ಮಾಡ್ಬೇಕು. ಇದು ಒಂದೇ ಮೆಥಡ್. ಇದು ಎರಡನೇ ಮೆಥಡ್ ಒಳಗ ಏನ 12:40 12 ಅಂದ್ರೆ ಅಪ್ ಟು 12 ಅಬೋ 24 ತನಕ ಕೊಟ್ರೆ ಏನ್ ಮಾಡ್ಬೋದು ನಮಗಂದ್ರೆ 23:60 12:40 ಲೆಸ್ ಮಾಡ್ಕೊಂಡ್ರೆ ಬಂದಂತ ಉತ್ತರ ಏನಾಗಿರ್ತದೆ? ಆನ್ಸರ್ ಆಗಿರ್ತದೆ 23:60 12:40 ಏನ್ ಮಾಡ್ಕೊಂಡು 23:60 12:40 ಲೆಸ್ ಮಾಡ್ಕೊಂಡ್ಬೋದು. ಇಷ್ಟೇ ಆನ್ಸರ್, ಏನಿಲ್ಲ. ಮಾಡಿರಿ ಆನ್ಸರ್ 60 40 20 3 2 1 2 1 1 ಎಷ್ಟಾಗಿತ್ತು? 11:25 ಅಂತ ನೋಡ್ರಿ. ಕನ್ನಡಿಯಲ್ಲಿ ನೋಡಿದಾಗ 12:40 ಆಗಿದ್ರೆ ಟೈಮ್ ಎಷ್ಟಾಗಿರ್ತದೆ ನಮ್ಗೆ? 11:20 ಆಗಿರ್ತದೆ ನೋಡಿ.
ನಂತರ ಸರ್ ಅದೇ ಥರನಾಗಿ ಇನ್ನೊಂದು ಥರ ಸರ್ 13:40 ಆದಾಗ 13:40 13:45 ತೋರಿ ಇದ್ರಾಗ 13:45 ಲೆಸ್ ಮಾಡಿಬಿಟ್ಟೆ 15 ಇದು 23 10 ಎಷ್ಟಾಗಿರ್ತದೆ 10 15 ಆಗಿರ್ತದೆ ನೋಡಿ. 10 ಗಂಟೆ 15 ನಿಮಿಷ ಎಷ್ಟಾಗಿರ್ತದೆ 10 ಗಂಟೆ 15 ನಿಮಿಷ 13:45 23:60 ರೂಪಾಯಿ 10 5 ಹೋದ್ರೆ 5 ಕೈಲ ಬಂತು 1 6 5 ಹೋದ್ರೆ 1 15 3 3 ಹೋದ್ರೆ 0 2 1 1 10 15 ನಿಮಿಷ ಇದೆ. ಇದೇ ಟೈಪ್ಸ್ ಬೇಕಾದ ವೆರೈಟಿ ಹಾಕೋದು ನೀವು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮನೆಯಾಗ ವರ್ಕ್ ಮಾಡಿ ನೋಡ್ಕೊಳ್ಳಿ. ಇದು 2ನೇ ಮೆಥಡ್. ನಾವು ಮತ್ತೆ ಮುಂದಿನ ಮೆಥಡ್ ಹೋಗೋಣ, 3ನೇ ಮೆಥಡ್ ಲೆಕ್ಕ ಹೋಗೋಣ. ಐ ಥಿಂಕ್ 2 ಕಾನ್ಸೆಪ್ಟ್ ಕ್ಲಿಯರ್ ಆದವು ಅಂತ ತಿಳ್ಕೊತೀನಿ. ನಾನು ಏನೇ ಡೌಟ್ ಇದ್ರು ನನಗೆ ಕಮೆಂಟ್ಸ್ ಮಾಡಿರಿ, ಇಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡಿರಿ. ಓಕೆ, ನೆಕ್ಸ್ಟ್ ಮೆಥಡ್ ನಂಬರ್ 2. ಮೆಥಡ್ ನಂಬರ್ 2 ಏನಂದ್ರೆ ಕೋನಗಳ ಕೇಳ್ತಾರೆ. ನಾವು ಗಂಟೆ ಮತ್ತು ನಿಮಿಷಗಳ ನಡುವಿನ ಕೋನವೆಷ್ಟು ಅಂತ ಕೇಳ್ತಿರ್ತಾರೆ. ಇದೇನು 2ನೇ ಮೆಥಡ್. ಮೆಥಡ್ ನಂಬರ್ 2. ಮೆಥಡ್ 2 ಏನಿದೆ ಕೋನಗಳ ಗಂಟೆ ಮತ್ತು ನಿಮಿಷಗಳ ನಡುವಿನ ಕೋನ ಕಂಡುಹಿಡಿಯುವುದು. ನಡುವಿನ ಕೋನ ಕಂಡು ಹಿಡಿಯುವುದು ಕೇಳ್ತಂತೆ ನಿಮ್ಗೆ. ಕ್ವಶನ್ ಯಾವ ಥರ ಕೇಳ್ಬೋದು? ಮೆಥಡ್ 2 ಕ್ವಶನ್ ಬರ್ಬೋರಿ. ಕ್ವಶನ್ ಸಮಯವು ಹತ್ತು ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನ ಎಷ್ಟು? ಬಂದ್ರೆ ಕ್ವಶನ್ ಸಮಯವು 10 ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ಏನು ಅಗದಿ ಈಜಿ ಫಾರ್ಮುಲಾ ಐತಿ, ಒಂದು ಶಾರ್ಟ್ ಕಟ್ ಟ್ರಿಕ್ಸ್. ಅದೇನು ದೊಡ್ಡ ಫಾರ್ಮುಲಾ ಅಲ್ಲ, ಅಲ್ಲೇ ಬರ್ಕೊಂಡ್ಬಿಟ್ರೆ ಅದಷ್ಟು ನೆನ್ಬಿಟ್ಕೊಂಡ್ಬಿಟ್ರೆ ಈಜಿ. ಇದು 2ನೇ ಮೆಥಡ್ ಫುಲ್ ಕ್ಲಿಯರ್ ಆಗೋದು. ಫಾರ್ಮುಲಾ ಹಾಕ್ಬಿಟ್ರೆ ಬರ್ಕೋರಿ. ಫಾರ್ಮುಲಾ ಗಂಟೆ ಇಂಟು 30 ಮೈನಸ್ 11/2 ಇಂಟು ನಿಮಿಷ. ಈ ಫಾರ್ಮುಲಾ ಹಚ್ಬಿಟ್ರೆ ಈ ಮೆಥಡ್ಗೆ ಈಜಿ, ಏನಿಲ್ಲ. ಗಂಟೆ ಕೊಟ್ಟಲ್ಲಿ ಗಂಟೆ ಹಚ್ಕೋಬೇಕು, 35 ಇಂಟು 30 ಮಾಡ್ಕೋಬೇಕು. ಫಾರ್ಮುಲಾ ಪ್ರಕಾರ ಮೈನಸ್ 11/2 ಇರ್ತೈತಿ. ನಿಮಿಷ ಕೊಟ್ಟಿರ್ತಿಲ್ಲ, ಈ ನಿಮಿಷ ಹಚ್ಕೊಂಡು ಇದು ಸೊಲ್ಯೂಷನ್ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. ಇಷ್ಟ ಮತ್ತೇನಿಲ್ಲ. ನೋಡ್ರಿ, ಹಾಗಾದ್ರೆ ನೋಡೋಣ ಸೊಲ್ಯೂಷನ್. ಗಂಟೆ ಅಂದ್ರೆ ಎಷ್ಟು ಕೊಟ್ಟನ್ರಿ ಇಲ್ಲವ ನಮಗೆ? 10 ಗಂಟೆ ಕೊಟ್ಟ ನೋಡ್ರಿಲ್ಲ. ಎಷ್ಟು ಗಂಟೆ ಕೊಟ್ಟನ? 10 ಗಂಟೆ. 10 ಇಂಟು ಎಷ್ಟು? 30 ಮೈನಸ್ 11/2. ನಿಮಿಷ ಎಷ್ಟು ಕೊಟ್ಟನ ಹೇಳ್ರಿ? 10 ನಿಮಿಷ ಕೊಟ್ಟು ನೋಡ್ರಿ. ಅದನ್ನು 10 ನಿಮಿಷನ ಕೊಟ್ಟನ್ರಿ. ಬರ್ಕೊಂಡ್ರೆ ಎಷ್ಟಾಗ್ತದೆ? ಇದು 10 30 ಅಂದ್ರೆ 300 ಇಂಟು 10 30. ಇದು ಪೂಜೆ 300 ಮೈನಸ್ 11/2. 2 1 2 5 10 11 5 55. ಎಷ್ಟಾಗ್ತದೆ? 55 ಆಗ್ತದೆ. 300 55 ಅಂದ್ರೆ ಎಷ್ಟ್ರಿ? 10 5 5 10 5 5 10 6 4 3 3
ಎಷ್ಟು ಇದು 2 3 1 2 ಎಷ್ಟು ಬಂತು ಇದು 245 ಡಿಗ್ರಿ ಕೋನ ಆಗಿರ್ತದೆ ನೋಡಿರಿ. ಎಷ್ಟಾಗಿರ್ತದೆ ರೀ ನೋಡಿರಿ ಏನು ಹೇಳ್ತೀನಿ ನೋಡಿರಿ 10 × 300 ಇದು ಎಷ್ಟಾಯ್ತು ರೀ 11 55 ಮೈನಸ್ 55 ಅಂದ್ರೆ 245 ಡಿಗ್ರಿ ಕೋನ ಆಗಿರುತ್ತೆ ನೋಡಿ. ಎಷ್ಟಾಗಿರ್ತದೆ ಸಮಯ 10 ಗಂಟೆ 10 ನಿಮಿಷವಾದಾಗ ಎಷ್ಟಾಗಿರ್ತದೆ ರೀ ಕೋನ 245 ಡಿಗ್ರಿ ಕೋನ ಏರ್ಪಡುತ್ತಿರುತ್ತೆ ನೋಡಿ. ತಿಳಿದ್ರಿ. ನೆಕ್ಸ್ಟ್ ಇದೇ ಟೈಪ್ ಇನ್ನೊಂದು ಲೆಕ್ಕ ನೋಡೋಣ ಅಂದ್ರೆ ಇದೇ ಟೈಪ್ ಇನ್ನೊಂದು ಲೆಕ್ಕ ನೋಡೋಣ ಅಂದ್ರೆ ನೋಡೋಣ ಸಮಯವು 5 ಗಂಟೆ 30 ನಿಮಿಷವಾದಾಗ 5 ಗಂಟೆ 10 ನಿಮಿಷವಾದಾಗ 5 ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? 5 ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ಸಮಯವು 5 ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ನೋಡ್ರಿ ಗಂಟೆ ಅಂದ್ರೆ ಎಷ್ಟೈತ್ರಿ ಇಂಟು 30 ಮೈನಸ್ 11/2 ಇಂಟು ನಿಮಿಷ ಎಷ್ಟು ಕೊಟ್ಟಂದ್ರೆ 10 2 1 2 ಐತೆ 11 5 55 55 5 15 150 ಒಳಗೆ 55 ಎಷ್ಟು ಹೇಳ್ರಿ 55 95 ಡಿಗ್ರಿ ಕೋನ ಆಗಿರ್ತದೆ ನೋಡ್ರಿ. ಎಷ್ಟಾಗಿರ್ತದೆ 95 ಡಿಗ್ರಿ. ಸಮಯವು 5 ಗಂಟೆ 10 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ಇದು ಏನ್ರಿ 95 ಡಿಗ್ರಿ. ಇದು ಯಾವಾಗ್ರಿ ಇದು ಯಾವಾಗ ಇರುತ್ತೆ ನೋಡ್ರಿ ಇದು ಗಡಿಯಾರ ಇರುತ್ತೆ ಇದೆಷ್ಟು 12 ಇದು 6 ಇದು 5 ಇದು 4 ಇದು 3 ಇದು 2 ಇದು 1 ಇದು 11 10 9 8 7 ಇಷ್ಟು ಇರುತ್ತೆ ಇದು ಇಷ್ಟ ಇದು ಇರುತ್ತೆ ಇಷ್ಟ ಇದು ಇರುತ್ತಲ್ಲ. ಈಗ ಏನು ಕೇಳಿದ್ರೆ ನಮ್ಗೆ 5 ಗಂಟೆ 10 ನಿಮಿಷಕ್ಕೆ ಏನು ಹೌದಲ್ರಿ 5 ಗಂಟೆ 10 ನಿಮಿಷ ಅಂದ್ರೆ ಎಷ್ಟಾಗುತ್ತೆ ನಮ್ಗೆ ಇದು ನಿಮಿಷದ ಮುಳ್ಳು ಇಲ್ಲಿರ್ತದೆ ಇದು ಇದು ಗಂಟೆ ಮುಳ್ಳು 5 ಗಂಟೆ ಮೇಲೆ ಇರುತ್ತೆ ನಿಮಿಷದ ಮುಳ್ಳು ಇಲ್ಲಿರುತ್ತೆ. ಇದು ಏನಾಗಿರ್ತದೆ ನಮ್ಗೆ ಇದು ಎಷ್ಟಾಗೈತಿ 95 ಡಿಗ್ರಿ ಆಗಿರ್ತದೆ ಇದು 95 ಡಿಗ್ರಿ. ನಮಗೆ ಏನು ಕೇಳಿದವ ಗಡಿಯಾರದ ಅಂದ್ರೆ ಮುಳ್ಳುಗಳ ಆಂತರಿಕ ಕೋನ ಕೇಳಿದ್ರೆ 95 ಡಿಗ್ರಿ ಇದೆ. ಅವ ಕ್ವಶನ್ ಈಗೂ ಕೇಳ್ಬೋದಲ್ಲ ನಮಗೆ ಹೊರ ಕೋನವೆಷ್ಟು ಅಂತ ಕೇಳ್ಬೋದು ಇದನ್ನು ಕೇಳ್ಬೋದಲ್ರಿ ಪಾಸಿಬಿಲಿಟಿ ಇದನ್ನು ಕೇಳ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೆ. ಈಗ ಇಷ್ಟನೇ ಇದಕ್ಕೆ ನೆಕ್ಸ್ಟ್ ಇದನ್ನು ಕೇಳ್ಬೋದು. ಅವಾಗ ಏನು ಮಾಡ್ಬೇಕು 95 ಡಿಗ್ರಿ ಅಷ್ಟಾಗಿ ನಮ್ಗೆ ಇದು ಕಂಡು ಹಿಡಿದು ಗೊತ್ತಿರಲ್ಲ ಇದೊಂದು ಕಂಡು ಹಿಡಿತೀವಿ ನಾವು. ಅವಾಗ ಏನಿಲ್ಲ ನಮ್ಮ ಗಡಿಯಾರ ಗೊತ್ತಾಯ್ತಲ್ಲ ಗಡಿಯಾರ ಎಷ್ಟು ಡಿಗ್ರಿ ಇರ್ತದೆ ಟೋಟಲ್ ಗಡಿಯಾರ 360 ಡಿಗ್ರಿ ಇರ್ತದೆ. 360 ಡಿಗ್ರಿ ಒಳಗೆ ಇದು ಎಷ್ಟು ಬರುತ್ತೆ ಇದು ಇನ್ನರ್ ಕೋನ ಅವನ ಕೊಟ್ಟಾನ ನಾವು ಕಂಡು ಹಿಡ್ಕೊಂಡ್ವಿ 95 ಬರುತ್ತೆ. ಈ 95 ಇದರ ಕಳ್ಕೊಂಡ್ಬಿಟ್ರೆ ಎಷ್ಟು ಬರುತ್ತೆ ಇದು ಔಟರ್ ಸೈಡ್. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಈ ಸೈಡ್ ಕ್ವಶನ್ ಕೇಳ್ಬೋದು. ಅದಕ್ಕೆ ಇದು ಒಂಥರ ಇಲ್ಲ ಅಂತ ಹೇಳಿದೆ ಅಷ್ಟೇ. ಏನ್ರಿ 10 5 5 ಕೈಲ ಬಂತು 1 16 ಒಳಗೆ 10 6 ಕೈಲ ಬಂತು 1 2 3 ಒಳಗೆ 1 2 ಎಷ್ಟಾಗಿರ್ತದೆ 265 ಡಿಗ್ರಿ ಆಗಿರ್ತದೆ ನೋಡ್ರಿ. ಎಷ್ಟಾಗಿರ್ತದೆ 265 ಡಿಗ್ರಿ ಆಗಿರ್ತದೆ ನೋಡ್ರಿ. ಈಜಿ ಗೊತ್ತಾದ್ರಿ ಇದು ಇನ್ನರ್ ಕೋನ ಕೇಳಿದ್ರೆ ಕಂಡು ಹಿಡಿತಲ್ಲ ಫಾರ್ಮುಲಾ ಪ್ರಕಾರ ಅದು ಇನ್ನರ್ ಕೋನ ಆಗಿರ್ತದ್ರಿ. ಆಂತರಿಕ ಕೋನ ಅಂತ ಕೇಳ್ತಾನೆ ಆಲ್ಮೋಸ್ಟ್ ಆಲ್ ಇನ್ನೂವರೆಗೆ ಎಕ್ಸಾಮ್ಗೆ ಆಂತರಿಕ ಕೋನ ಎಷ್ಟು ಅಂತ ಕೇಳಿದ್ದಾನೆ. ಇನ್ನು ಮುಂದೆ ಅಪ್ಕಮಿಂಗ್ ಎಕ್ಸಾಮ್ದಾಗ ಔಟರ್ ಕೋನ 5 ಗಂಟೆ 10 ನಿಮಿಷವಾದಾಗ ಅವು ಏರ್ಪಡುವ ಹೊರ ಕೋನ ಅಥವಾ ದೊಡ್ಡ ಕೋನ ಎಷ್ಟು ಅಂತ ಕೇಳಿದ್ರೆ ಹೊರ ಕೋನ ಅಂದ್ರೆ ಇದು ಇಲ್ಲಿ ಕಾಣ್ತದೆ ಹೊರ ಕೋನ ಇದು. ಈ ಹೊರ ಕೋನ ಎಷ್ಟಂದ್ರೆ 265 ಡಿಗ್ರಿ ಆಗಿರುತ್ತೆ ನೋಡ್ರಿ. ಈ ಟೈಪ್ ಲೆಕ್ಕ ಕೊಡ್ತಾನೆ ಮುಂದೆ. ಇನ್ನೊಂದು ಎರಡು ಹೇಳೋಣ ಎಕ್ಸಾಂಪಲ್ ಇನ್ನೊಂದು ಎರಡು ನೋಡ್ರಿ ಎಕ್ಸಾಂಪಲ್. ಸಮಯವು 7 ಗಂಟೆ 20 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ಸಮಯವು 7 ಗಂಟೆ 20 ನಿಮಿಷವಾದಾಗ ಏರ್ಪಡುವ ಕೋನವೆಷ್ಟು? ಗಂಟೆ ಫಾರ್ಮುಲಾ ಪ್ರಕಾರ ಗಂಟೆ ಅಂದ್ರೆ ಎಷ್ಟೈತಿ 7 ಗಂಟೆ ಇಂಟು 30 ಮೈನಸ್ 11/2 ಇಂಟು ನಿಮಿಷ ಎಷ್ಟು ಕೊಡಲ್ರಿ 20 2 1 2 11 110 721 210 ಅಂದ್ರೆ ಎಷ್ಟು 100 ಡಿಗ್ರಿ ಏರ್ಪಡ್ತದೆ. ಎಷ್ಟೇ 100 ಡಿಗ್ರಿ ಕೋನ. ಸಮಯವು 7 ಗಂಟೆ 20 ನಿಮಿಷವಾದಾಗ ಎಷ್ಟೇ ಸಮಯವು 7 ಗಂಟೆ 20 ನಿಮಿಷವಾದಾಗ 100 ಡಿಗ್ರಿ ಕೋನ ಆಗಿದೆ. ಹಾಗಾದ್ರೆ ಈಸಿ ಅನ್ಸುತ್ತಲ್ರಿ ಫಾರ್ಮುಲಾ. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ಬಿಡ್ತೀವಿ ಗಂಟೆ ಇಂಟು 30 ಮೈನಸ್ 11/2 ಇಂಟು ನಿಮಿಷ. ಈ ಫಾರ್ಮುಲಾ ನೆನಪಿಟ್ಕೊಂಡ್ಬಿಟ್ರೆ ಈಸಿ ನೋಡ್ರಿ ಇಲ್ಲ ಅಗದಿ ಈಸಿ. ಈ ಟೈಪ್ಸ್ ಆಲ್ಮೋಸ್ಟ್ ಆಲ್ KPSC ಇನ್ನೂರಿಗೆ ಎಕ್ಸಾಮ್ಗೆ ಇದೇ ಟೈಪ್ ಕೇಳಿದ್ರಿ ಒಳ್ಳೆ PSIಗೂ ಕೇಳಿದ್ದೇನೆ PC-ಗೆ ಕೇಳಿದ್ದೇನೆ ಮುಂದೂ ಕೇಳ್ತಾನೆ ಆಲ್ಮೋಸ್ಟ್ ಆಲ್ ಎಕ್ಸಾಮ್ ಈ ಟೈಪ್. ನೆಕ್ಸ್ಟ್ ಮೆಥಡ್ ನಂಬರ್ 3 ಹೋಗ್ರಿ ಸಾಕು ಅನ್ಸುತ್ತೆ ಇಷ್ಟ ಪ್ರಾಬ್ಲಮ್. ನೀವು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ನೀವು ಇನ್ನೊಂದು ಟೈಮ್ ಹಾಕೋರಿ ನೀವು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ
ಹಂಗೇನಾರು ತಿಳಿಲಿಲ್ಲ ಅಂದ್ರೆ ನಮ್ಗೆ ಕಮೆಂಟ್ಸ್ ಮಾಡಿರಿ, ಇಲ್ಲಪ್ಪ ಅಂದ್ರೆ ವಾಟ್ಸಪ್ ಮಾಡಿರಿ, ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್. ನೆಕ್ಸ್ಟ್ ಮೆಥಡ್ ನಂಬರ್ 3. ಮೆಥಡ್ 3 ಇದೇನು? ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ ಅಂತ ಕ್ವಶನ್ ಕೇಳಬಹುದು. ಗಂಟೆ ಮತ್ತು ನಿಮಿಷದ ಮುಳ್ಳು ಸಮಯ 4, ಫಾರ್ ಎಕ್ಸಾಂಪಲ್ 5 ಮತ್ತು 6 ಗಂಟೆಯ ನಡುವೆ ಯಾವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಸಂಭವಿಸುತ್ತವೆ ಅಂತ ಕ್ವಶನ್ ಕೇಳಬಹುದು. ಮೆಥಡ್ ನಂಬರ್ 3 ಏನು? ಮುಳ್ಳುಗಳು ಸಂಧಿಸುವುದು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುವುದನ್ನು ಕಂಡುಹಿಡಿಯುವುದು. ಮೆಥಡ್ ನಂಬರ್ 3 ಕ್ವಶನ್ ಹೆಂಗೆ ಕೇಳಿದ್ರೆ ಒಂದು 5 ಮತ್ತು 6 ಗಂಟೆ 5 ಮತ್ತು 6 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ? ಯಾವಾಗ ಸಂಧಿಸುತ್ತವೆ? ಕ್ವಶನ್ ನಂಬರ್ ಕೂಡ ಕರೆಕ್ಟಾಗಿ ಕ್ಲಿಯರ್ ಆಗಿದೆ. ಸಮಯ 5 ಗಂಟೆ ಮತ್ತು 6 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ? ಕ್ವಶನ್ ನಂಬರ್ ಬಂದು ಕ್ಲಿಯರ್ ಆಯ್ತು. ಸೊಲ್ಯೂಷನ್ ನೋಡ್ಬಿಟ್ಟು ಏನೈತೆ ಈಸಿ ಐತ್ರಿ, ಇದು ಏನಂತ ದೊಡ್ಡದಲ್ಲ. ಈ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಈ ಟೈಪ್ ಕೇಳ್ಬೋದು ನನ್ನ ಎಕ್ಸೆಪ್ಟೇಷನ್ ಐತೆ. 5 ಮತ್ತು 6 ಗಂಟೆಗಳ ಮಧ್ಯೆ ಇನ್ನೂವರೆಗೆ ಭಾಳ ಎಕ್ಸಾಮ್ ಕೇಳಿದ್ರು, ರೇರ್ ಭಾಳ ಕೇಳಿದ ಕ್ವಶನ್ ಈ ಟೈಪ್ಸ್. ಆದ್ರೆ ಆಗಾಳೆ ಕೋಣಗಳು ಕಂಡಿರ್ತಲ್ಲ ಅದನ್ನು ಭಾಳ ಸಲ ಕೇಳ. ಇದನ್ನು ಈ ಸಲ ಈ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಸ್ವಲ್ಪ ಸ್ಟೆಪ್ ಮುಂದ್ಕೊಂಡ್ರೆ ಈ ಟೈಪ್ ಕೇಳ್ಬೋದು. ನೆಕ್ಸ್ಟ್ ಏನು ನೋಡ್ರಿ ಹೆಂಗೆ ಈ ಸೊಲ್ಯೂಷನ್ ಈಸಿ ಅಂತ ಹೇಳಿ ಏನೇನು ಫಾರ್ಮುಲಾ ಐತೆ ಅದು ಏನಿಲ್ಲ. 60/11 ಇಂಟು ಚಿಕ್ಕ ಗಂಟೆ ಅಂತ ಇರ್ತದೆ ಸಮಯ. ಚಿಕ್ಕ ಗಂಟೆ 5 ಮತ್ತು 6 ಅಂತ ಇದರ ಚಿಕ್ಕದಾಗಿರುತ್ತೆ. ಚಿಕ್ಕ ಗಂಟೆ ತೊಗೊಂಡು ಚಿಕ್ಕ ಗಂಟೆ ತಗೊಂಡ್ರೆ ಇಷ್ಟು ಫಾರ್ಮುಲಾ ಸಾಕು. ಇದು ಏನಾಗಿರ್ತದಲ್ಲ, ಇದು ಬಂದ ಉತ್ತರ ಏನಾಗಿರ್ತದೆ ಈ ಫಾರ್ಮುಲಾ ಪ್ರಕಾರ? ಅದು ನಿಮಿಷವಾಗಿರುತ್ತದೆ. ನಿಮಿಷವಾಗಿರುತ್ತದೆ. ಇದಕ್ಕೆ ಏನು ಮಾಡ್ಬೇಕು ಹೇಳ್ರಿ? ಈ ಫಾರ್ಮುಲಾ ಪ್ರಕಾರ ಬರ್ತಲ್ಲ ಆನ್ಸರ್. ಅದಕ್ಕೆ ಚಿಕ್ಕ ಸಮಯ ಕೊಟ್ಟಿರ್ತಾನಲ್ಲ 5 ಮತ್ತು 6 5 ಗಂಟೆ ಇರ್ತಲ್ರಿ. ಆ 5 ಗಂಟೆನ ಕೂಡಿಸಿ ಬಂದ ಉತ್ತರವನ್ನು ಕೂಡಿಸ್ಬಿಟ್ರೆ 5 ಗಂಟೆ ಬಂದ ಆನ್ಸರ್ ಆಗಿರ್ತಲ್ಲ ಅದು ಆನ್ಸರ್ ಆಗಿರ್ತದೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಮಾಡಿ ನೋಡ್ರಿ, 60/11 ಇಂಟು ಚಿಕ್ಕ ಸಂಖ್ಯೆ ಎಷ್ಟು ಕೊಟ್ಟನ್ರಿ? 5 ಕೊಟ್ಟ. ಹೌದಲ್ಲ? ನೋಡ್ರಿ ಮಾಡ್ರಿ. 6 5 30 ಎಷ್ಟಾಯ್ತು? 6 5 30 310. ಇದೆಷ್ಟೈತ್ರಿ? 11. 11 2 22. ಎಷ್ಟು ಉಳಿತು? 11 2 22. 8 ಉಳಿತು 86. 11 7 77. ಎಷ್ಟು ಉಳಿತು? 3/11. 27 3/11. ಇದೇನ್ರಿ? ಇದು ನಿಮಿಷ. ಏನ್ರಿ ಅಗದಾಗೆ ಹೇಳ್ಬಿಟ್ಟೆ. ಬಂದ ಉತ್ತರ ಏನಾಗಿರುತ್ತೆ? ನಿಮಿಷವಾಗಿರುತ್ತದೆ. ಏನ್ರಿ? ಬಂದ ಉತ್ತರ ನಿಮಿಷವಾಗಿರುತ್ತದೆ. ಈಗ ಟೈಮ್ ಯಾವ ತಗೋಬೇಕು? ನಾವು ಅವರ್ ಅಂದ್ರೆ ಚಿಕ್ಕ ಸಂಖ್ಯೆ ತಗೋಬೇಕು. ಯಾಕೆ ಚಿಕ್ಕ ಸಂಖ್ಯೆ ತಗೋಬೇಕಂದ್ರೆ ನೋಡ್ರಿ, ಈ ಗಡಿಯಾರ ಇರ್ತೈತಿ. ಈಗ 5 ಗಂಟೆ ಮತ್ತು 6 ಗಂಟೆ ಅಂತ ಕೇಳ್ರಿ. 5 ಗಂಟೆ ಮತ್ತು 6 ಗಂಟೆ ಅಂದ್ರೆ ಸಂಧಿಸ್ಬೇಕಂದ್ರೆ 5 ರಿಂದ 6 ಒಳಗೆ ಸಂಧಿಸ್ಬೇಕು. ಮತ್ತಂದ್ರೆ 5 ಗಂಟೆ ಆದ್ಮೇಲೆ ಸಂಧಿಸ್ಬೇಕಲ್ಲ. 5 ಗಂಟೆ ಆದ್ಮೇಲೆ 6 ಗಂಟೆ ಆದ್ಮೇಲೆ ಸಂಧಿಸಬಲ್ಲ. ಅದಕ್ಕೆ ಸಣ್ಣ ಸಂಖ್ಯೆನ ತಗೋಬೇಕು. ಇವತ್ತು ಎದಕ್ಕೆ ಸಣ್ಣ ಸಂಖ್ಯೆ ತಗೋಬೇಕಂತ ಗೊತ್ತಾಯ್ತಾರೆ ನಿಮ್ಗೆ? ಹೇಳಿ ನೋಡಿ. ಈಗ ಏನಿದೆ ಅಂದ್ರೆ ನಮ್ಮ ಆನ್ಸರ್ ಏನಿದೆ? 5 ಗಂಟೆ 27 ನಿಮಿಷ 3/11. ಇದು ಆನ್ಸರ್ ಆಗಿರ್ತದೆ ನೋಡಿ. 5 ಗಂಟೆ 27 ನಿಮಿಷ 3/11 ನಿಮಿಷ. ಏನ್ ಮಾಡ್ತಾವ? 2 ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಸಂಧಿಸ್ತಾವೆ ನೋಡಿ. ಆಟೋತಿ ಗೊತ್ತಾದ್ರೆ ಈ ಟೈಪ್ ಕ್ವಶನ್ ಕೇಳ್ತಾನೆ. 5 ಮತ್ತು 6 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ? ಈ ಟೈಪ್ಸ್ ಲೆಕ್ಕ ಕೇಳ್ತಾನೆ. ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಇಷ್ಟು ಈ ಫಾರ್ಮುಲಾ ಹಾಕಿಬಿಟ್ರೆ ಆನ್ಸರ್ ಬರ್ತದೆ. ನೆಕ್ಸ್ಟ್ ಇದೇ ಟೈಪ್ಸ್ ಮತ್ತೆ ಇನ್ನೊಂದು 2 ಲೆಕ್ಕ ನೋಡ್ಬೋದು. ಇದೇ ಟೈಪ್ ಎಕ್ಸಾಂಪಲ್ ಇನ್ನೊಂದು 3 ಮತ್ತು 4 ಗಂಟೆ 3 ಮತ್ತು 4 ಗಂಟೆಗಳ ಮಧ್ಯೆ
3 ಮತ್ತು 4 ಗಂಟೆಗಳ ಮಧ್ಯೆ 3 ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ? 3 ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ? ನೋಡ್ರಿ ಬರ್ಬೋದು. 60/11 ಇಂಟು ಚಿಕ್ಕ ಗಂಟೆ ಯಾವ್ರಿ 3 6 3 ಎಷ್ಟು ರೀ 18 180 /11 ಬರ್ತಲ್ಲ ಈಸಿ ಇಂಟು ಮಾಡಕ್ ಮಲ್ಟಿಪ್ಲಿಕೇಶನ್ ಮಾಡಕ್ ಬರಲ್ಲ 6 6 18 0 0 180 /11 ಬಂದ ಆನ್ಸರ್ ನಿಮಿಷ ಆಗಿರ್ತದೆ 11 ಒಂದೇ 11 11 ಒಂದೇ 11 ಎಷ್ಟು ಉಳಿತೀರಿ ನಮ್ಗೆ 11 ಹೋದ್ರೆ 7 ಉಳಿತು 77 11 6 66 4 ಉಳಿತು ಹೌದ್ರಿ 16 4/11 ಇದೇನ್ರಿ ನಮ್ಗೆ ನಿಮಿಷ ಏನ್ರಿ ನಿಮಿಷ ಇದಕ್ಕೆ ಚಿಕ್ಕ ಗಂಟೆನ ಗುಣಿಸ್ಬೇಕು ಅಂದ್ರೆ 3 ಗಂಟೆ 16 ನಿಮಿಷ 3 ಗಂಟೆ 16 ನಿಮಿಷ 4/11 ನಿಮಿಷಗಳಾಗಿರ್ತದೆ ನೋಡಿ 3 ಗಂಟೆ 16 4/11 ನಿಮಿಷಗಳಾಗಿರ್ತದೆ ಏನಕ್ಕಾದ್ರೆ ಅವಾಗ ಸಂಧಿಸುತ್ತಾವ ಏನ್ರಿ 3 ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸ್ತಾ ಗೊತ್ತಾದ್ರೆ 3 ಮತ್ತು 4 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 3 ಗಂಟೆ 16 ನಿಮಿಷ 4/11 ನಿಮಿಷಗಳು ಸಂಧಿಸ್ತಾ ನೋಡ್ರಿ ಇಷ್ಟ ಈಜಿ ಏನಾಗಿದೆ ಏನು ಟಫ್ ಇಲ್ಲ ಇದೇ ಟೈಪ್ ಆಗಿ ಹೇಳ್ತಾನೆ ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೋತಿರ್ತಾರೆ 1 ಮತ್ತು 2 ಗಂಟೆ ಸ್ಪೀಡ್ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಸ್ಲೋ ಮಾಡ್ತೀನಿ 1 ಮತ್ತು 2 1 ಮತ್ತು 2 ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ 1 ಮತ್ತು 2 ಗಂಟೆಗಳ ಮಧ್ಯೆ ಗಂಟೆಗಳ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಸಂಧಿಸುತ್ತವೆ ಹಾಕ್ರಿ ಫಾರ್ಮುಲಾ 60/11 ಇಂಟು ಚಿಕ್ಕ ಸಂಖ್ಯೆ ಎಷ್ಟೈತಿ 1 ಐತಿ ನಿಮಿಷ ಆಗಿರುತ್ತೆ ಇದು ಮಾಡ್ರಿ 61 60 /11 11 55 ಅಂದ್ರೆ 5/11 ಅಂದ್ರೆ ಎಷ್ಟಾಗಿರುತ್ತೆ ಚಿಕ್ಕ ಸಂಖ್ಯೆ ಎಷ್ಟೈತಿ 1 ಗಂಟೆ 5 ನಿಮಿಷ 5/11 ಅಂದ್ರೆ 1 ಗಂಟೆ 5/11 ನಿಮಿಷಗಳಾಗಿರುತ್ತೆ ನೋಡಿ 1 ಗಂಟೆ 5/11 ನಿಮಿಷಗಳವರೆಗೂ ಸಂಧಿಸ್ತಾ ನೋಡ್ರಿ ತಿಳಿದ್ರಿ ಈಸಿ ಏನಿಲ್ಲ ಅದು ಈಸಿಯೆಸ್ಟ್ ಟಾಪಿಕ್ ಈಗ ಸಾಕಂತ ಅನ್ಸುತ್ತೆ ಇದ್ರ ಮೇಲೆ ಇನ್ನೊಂದು ತರ ಕೇಳ್ತಾನೆ ಇದ್ರಾಗ ಮೆಥಡ್ ನಂಬರ್ 4 ಬಟ್ ನೆಕ್ಸ್ಟ್ ಮೆಥಡ್ ನಂಬರ್ 4 ನೋಡ್ರಿ ನೆಕ್ಸ್ಟ್ ಇದು ಸಾಕ್ರಿ ಇದು ಮೆಥಡ್ ನಂಬರ್ 3 ಮೆಥಡ್ ನಂಬರ್ 4 ಹೇಗೆ ಕೇಳ್ತಾನ ಮೆಥಡ್ ನಂಬರ್ 4 ಏನಂದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಪರಸ್ಪರ ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ ಅಂತ ಕೇಳ್ತಾನ್ರಿ ಈಗ ನಾವೇನ್ ಮಾಡಿದ್ವಿ ಯಾವಾಗ ಸಂಧಿಸ್ತಾವ ಅಂತ ನೋಡಿದ್ವಿ ಮತ್ತು ಪರಸ್ಪರ ವಿರುದ್ಧ ದಿಕ್ಕಿನಾಗ ಇರ್ತಾವಲ್ರಿ ಯಾವಾಗ ನೋಡ್ರಿ ನೀವು ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಪರಸ್ಪರ ವಿರುದ್ಧ ದಿಕ್ಕು ಯಾವ ಸಮಯ ಫಾರ್ ಎಕ್ಸಾಂಪಲ್ ಸಮಯ 5 ಗಂಟೆ ಸಮಯ 5 ಮತ್ತು 6 ಗಂಟೆಯ ಮಧ್ಯೆ 5 ಮತ್ತು 6 ಗಂಟೆಯ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು 5 ಮತ್ತು 6 ಗಂಟೆ ನಡಬರ್ಕ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಕ್ವಶನ್ ಲೆಕ್ಕ ಬರ್ತಾರೆ ಕರೆಕ್ಟಾಗಿ 5 ಮತ್ತು 6 ಗಂಟೆ ಮಧ್ಯೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಆಪೋಸಿಟ್ ಡೈರೆಕ್ಷನ್ ಇರ್ತಾವು ಏನಿಲ್ಲ ಇದಕ್ಕೊಂದು ಫಾರ್ಮುಲಾ ಈಜಿ ಸೊಲ್ಯೂಷನ್ ಬರ್ತೀವಿ ಯಾಕಂದ್ರೆ 60/11 ಇಂಟು ಇಲ್ಲಿ ಏನಿಲ್ಲ ಒಂದು ಆ್ಯಡ್ ಮಾಡ್ಕೋಬೇಕು ಅಷ್ಟ 6 ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ಅಷ್ಟ ಪ್ಲಸ್ ಚಿಕ್ಕ ಸಂಖ್ಯೆ ಯಾರು ಬರ್ತಾರೆ ಇದರಲ್ಲಿ ಚಿಕ್ಕ ಸಂಖ್ಯೆಯನ್ನು ಪ್ಲಸ್ ಮಾಡ್ಕೋಬೇಕು ಇದೇನಾಗಿರ್ತದೆ ಇದು ಬಂದ ಉತ್ತರ ನಿಮಿಷ ಆಗಿರ್ತದೆ ನೋಡ್ರಿ ಈ ಫಾರ್ಮುಲಾ ಹಾಕೋರಿ ಇಷ್ಟು ಪರಸ್ಪರ ವಿರುದ್ಧ ದಿಕ್ಕಿದ್ದಾಗ 60/11 ಇಂಟು 6 ಪ್ಲಸ್ ಚಿಕ್ಕ ಸಂಖ್ಯೆ ಇದೇನು ಪರಸ್ಪರ ವಿರುದ್ಧ ದಿಕ್ಕಿದ್ದಾಗ
ಮಾಡಿ ಇದ್ರ ಪ್ರಕಾರ ಮಾಡಿ 60/11 ಹಚ್ಕೊಳ್ಳಿ ಸೊಲ್ಯೂಷನ್ ಮಾಡಿ 60/11 ಇಂಟು 6 ಪ್ಲಸ್ ಬ್ರಾಕೆಟ್ ಐತ್ರಿ ಯಾವ್ದು ಐತ್ರಿ ಸಕ್ಕ ಚಿನ್ನ ಸಂಖ್ಯೆ 5 ಐತ್ರಿ ಎಷ್ಟೈತ್ರಿ 6 5 11 ಆತ್ರಿ ಹೌದಲ್ರಿ 6 5 11 ಅಂದ್ರೆ 11 60/11 ಇಂಟು 11 ಈ 11 ಕ್ಯಾನ್ಸಲ್ ಮಾಡ್ರಿ ಎಷ್ಟು ಉಳಿತೀರಿ ನಮ್ಗೆ 60 ಆತ್ರಿ ಇದು ಬಂದ ಉತ್ತರ ಏನಾಗಿರ್ತದೆ ನಿಮಿಷವಾಗಿರುತ್ತದೆ ನೋಡಿ ಅಂದ್ರೆ ಯಾವಾಗ ಇರುತ್ತೆ ದಿಕ್ಕಿಗೆ ಇರ್ತಾವೆ 6 ಗಂಟೆಗೆ ಇರುತ್ತೆ ಅಂದ್ರೆ 5 ಗಂಟೆ 60 ನಿಮಿಷ 5 ಗಂಟೆ 60 ನಿಮಿಷ ನೋಡಿ ಅಂದ್ರೆ 5 ಗಂಟೆ 60 ನಿಮಿಷ ಅಂದ್ರೆ ಏನ್ರ ಅದರ ಅರ್ಥ 6 ಗಂಟೆ 6 ಗಂಟೆಗೆ ಏನಾಗಿರ್ತಾರೆ ಪರಸ್ಪರ ವಿರುದ್ಧ ದಿಕ್ಕಿಗೆ ಆಗಿರ್ತಾರೆ 5 ಮತ್ತು 6 ಗಂಟೆ ಮುಗಿದ್ರೆ ನೆಕ್ಸ್ಟ್ ಲೆಕ್ಕ ಆಗ್ತದೆ ಇದೆ ಸಮಯ 3 ಮತ್ತು 4 ಗಂಟೆ 3 ಮತ್ತು 4 ಗಂಟೆಯ ನಡುವೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ 3 ಮತ್ತು 4 ಗಂಟೆ ನೋಡಿ 60/11 ಇಂಟು 6 ಪ್ಲಸ್ 3 ಅಂದ್ರೆ 6 3 9 60/11 ಇಂಟು 9 9 6 54 540 ಬಂತು ಡಿವೈಡೆಡ್ ಬೈ 11 ಎಷ್ಟಾಗ್ತದೆ ಇದು ಎಷ್ಟಾಗುತ್ತೆ ಹೇಳಿ ಇದು 11 ಒಂದೇ 11 11 4 44 ಎಷ್ಟು ಉಳಿತು 44 4 44 ಆದ್ರೆ 11 4 44 10 ಉಳಿತು ಅಂದ್ರೆ 100 ಆಯ್ತು 11 9 99 ಎಷ್ಟು ಉಳಿತು ಈಗ ರಿಮೈನಿಂಗ್ 1 ಉಳಿತು 1/11 ಅಂದ್ರೆ ಎಷ್ಟು 49 1/11 ಇದೇನ್ರಿ ನಿಮಿಷ ಅಂದ್ರೆ ಚಿಕ್ಕ ಸಂಖ್ಯೆ ಯಾವ್ದೈತ್ರಿ ಇದ್ರಾಗ 3 ಐತಿ ಅಂದ್ರೆ 3 ಗಂಟೆ 49 ನಿಮಿಷ 49 1/11 ನಿಮಿಷಗಳು ನೋಡಿ ಅವಾಗ ಏನಪ್ಪ ಪರಸ್ಪರ ವಿರುದ್ಧ ದಿಕ್ಕಿನ ಇರ್ತವೆ 3 ಗಂಟೆ 49 1/11 ನಿಮಿಷದ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ ಇದೇ ತರ ಇನ್ನೊಂದು ಲೆಕ್ಕ ಹಾಕೋದು 3 ಗಂಟೆ 49 1/11 ಇನ್ನೊಂದು ಫರಕ್ 1 ಮತ್ತು 2 ತೋರಿ 1 ಮತ್ತು 2 ಗಂಟೆ ಮತ್ತು ನಿಮಿಷದ ಮುಳ್ಳುಗಳು ಯಾವಾಗ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುತ್ತವೆ 60/11 ಇಂಟು 6 ಪ್ಲಸ್ 1 ಅಂದ್ರೆ 60/11 ಇಂಟು 7 420 ಡಿವೈಡೆಡ್ ಬೈ 11 11 ಅಂದರೆ 11 11 88 ಅಂದ್ರೆ 38.2/11 ಬರ್ತದೆ ಆನ್ಸರ್ 38.2 ನೋಡಿ 11 11 ಇದು 11 3 33 ಎಷ್ಟು ಉಳಿತು 33 ಅಂದ್ರೆ 9 ಉಳಿತು 90 11 88 2 ಉಳಿತು 2/11 ಅಷ್ಟು 38 2/11 ಎಷ್ಟಾದ್ರೆ ಹಂಗಾರೆ ಆನ್ಸರ್ 1 ಗಂಟೆ 38 2/11 ನಿಮಿಷದಾಗ ಏನಾಗ್ತಾರೆ ಪರಸ್ಪರ ವಿರುದ್ಧ ದಿಕ್ಕಿನ ಇರ್ತಾನೆ ತಿಳಿದ್ರಿ ಇಷ್ಟು ಮೆಥಡ್ ನೋಡ್ರಿ ಗಡಿಯಾರ ಮ್ಯಾಗ ಮತ್ತೆ ಮುಗಿದ್ರಿ ಇದು 4 ಮೆಥಡ್ ಲ್ಯಾಕ್ ಕಲ್ತಾವ ಅಷ್ಟೇ ಫಸ್ಟ್ ಎಕ್ಸಾಂಪಲ್ ನೋಡ್ರಿ ಕನ್ನಡಿ ಪ್ರತಿಬಿಂಬ ಅಂದ್ರೆ ಈಗ ನೋಡ್ರಿ ಎಕ್ಸಾಮ್ನಾಗ ಯಾವ ಟೈಪ್ ಕೇಳ್ಬೋದು ನಮಗಂದ್ರೆ ಇಷ್ಟೇ ಟೈಪ್ ಲೆಕ್ಕ ಹಾಕಿದಾತನ ಈಜಿ ಎಲ್ಲ ಅಗದಿ ಈಜಿ ಒಳಗೆ ನೋಡಿ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಗಂಟೆ ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟಿಗೆ ಅದು ಇನ್ನೂವರೆಗೆ ಇತ್ತೀಚೆಗೆ ಎಕ್ಸಾಮ್ದಾಗ ಬಾಳಿಕೆ ಇತ್ತೀಚಿನ ಎಕ್ಸಾಮ್ ಈಗ ಅಪ್ಕಮಿಂಗ್ ಎಕ್ಸಾಮ್ಗೆ ಏನೇನು ಕೇಳ್ಬೋದು ಇವ್ರು ಕೇಳ್ಬೋದು ಪರಸ್ಪರ ಯಾವಾಗ ಸಂಧಿಸುತ್ತವೆ ಅಪೋಸಿಟ್ ಯಾವಾಗ ಇರುತ್ತವೆ ಅಂತ ಕೇಳ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೆ ಇವು 2 ಮೆಥಡನ್ನ ಅದಕ್ಕೆ AUT ಸೊಲ್ಯೂಷನ್ ಅಂದ್ರೆ ಗಡಿಯಾರ ಮ್ಯಾಗ ಎಲ್ಲ ಮೆಥಡ್ ಲೆಕ್ಕನ ಮುಗಿದೋರಿ ಇಷ್ಟು ಬಿಟ್ಟು ಇನ್ನೂವರೆಗೆ ಎಕ್ಸಾಮ್ ಕೇಳಿಲ್ಲ ಮುಂದೆ ಏನಾರು ಅಪ್ಕಮಿಂಗ್ ಕೇಳಿದ್ರೆ ನೋಡೋಣ ಕಲ್ಕೊಂಡು ಇಷ್ಟ ಅಂದ್ರೆ ನಮ್ಮ ಕೈಲಿ ಕಲಿಸೋಷ್ಟು ಪ್ರಯತ್ನ ಮಾಡಿದ್ದೀವಿ ಇದನ್ನು ಕಲ್ಕೋರಿ ಅಂತ ಅನ್ಕೋತೀವಿ ಇಷ್ಟ ಮತ್ತೇನಿಲ್ಲ ನೆಕ್ಸ್ಟ್ ಕನ್ನಡ